ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ವರ್ಷದ 365 ದಿನಗಳನ್ನು ಅಘೋಷಿತ ಎಮರ್ಜೆನ್ಸಿಯಲ್ಲೇ ಕಳೆಯುವಂತಹ ಪಾಕಿಸ್ತಾನದಲ್ಲಿ ಈಗ ಅಫಿಷಿಯಲ್ ಆಗಿ ತುರ್ತು ಪರಿಸ್ಥಿತಿ ಘೋಷಣೆ ಆಗುವಂತಹ ಸೂಚನೆಗಳು ಕಾಣಿಸ್ತಾ ಇದೆ. ಕಳೆದ 10 ವರ್ಷಗಳಲ್ಲಿ ಆರ್ಥಿಕವಾಗಿ ದಿವಾಳಿಯಾಗಿ ಹೋದಂತಹ ಪಾಕಿಸ್ತಾನದಲ್ಲಿ ಆಗಲೇ ಎಕನಾಮಿಕ್ ಎಮರ್ಜೆನ್ಸಿ ಕ್ರಿಯೇಟ್ ಆಗಿಬಿಟ್ಟಿದೆ. ಅಂಡ್ ಆ ನಂತರ ಜಗತ್ತಲ್ಲಿ ಅಶಾಂತಿ ಸೃಷ್ಟಿ ಮಾಡುವಂತಹ ದುರಾಲೋಚನೆಯಿಂದ, ಜಗತ್ತಿಗೆ ಅಧಿಪತಿ ಆಗುವಂತಹ ಅಸಾಧ್ಯ ದುರಾಸೆಯಿಂದ, ಭಯೋತ್ಪಾದನೆ ಅದೇ ರೀತಿ ಮುಸ್ಲಿಂ ಉಗ್ರವಾದವನ್ನ ಬೆಳೆಸಿದಂತಹ ಪಾಕಿಸ್ತಾನಕ್ಕೆ ತಾನು ಸಾಕಿದಂತಹ ಹಾವು ತನಗೇ ಕಚ್ಚೋ ಥರ ಆಗ್ಬಿಡತ್ತೆ ನೋಡಿ. ಪಾಕಿಸ್ತಾನದಲ್ಲೇ ಈಗ ಭಯೋತ್ಪಾದಕ ಚಟುವಟಿಕೆಯಿಂದ ಹತ್ಯೆಗಳ ಸರಮಾಲೆ ಶುರುವಾಗ್ಬಿಟ್ಟಿದೆ. ಇದು ಇನ್ನೊಂದು ರೀತಿಯಾದಂತಹ ಎಮರ್ಜೆನ್ಸಿಯನ್ನು ಸೃಷ್ಟಿ ಮಾಡ್ತಾ ಇದೆ. ಇದೆಲ್ಲದರ ನಡುವೆ ತಲೆದೋರಿರುವಂಥದ್ದು ಪೊಲಿಟಿಕಲ್ ಎಮರ್ಜೆನ್ಸಿ. ಪಾಕಿಸ್ತಾನದಲ್ಲಿ ಯಾವ ಪ್ರಧಾನಿ ಅಥವಾ ಯಾವ ಅಧ್ಯಕ್ಷ ಕೂಡ ನೆಮ್ಮದಿಯಿಂದ ದೇಶವನ್ನಾಳಿರುವಂತಹ ಎಕ್ಸಾಂಪಲ್ ಸಿಗಲ್ಲ ನಿಮಗೆ. ಪ್ರಧಾನಿ ಅಥವಾ ಅಧ್ಯಕ್ಷ ಆದಂಥವರಿಗೆ ಒಂದು ಜೈಲು ಇಲ್ಲ ಸಾವು, ಇವೆರಡರಲ್ಲಿ ಯಾವುದಾದ್ರೂ ಒಂದು ಕಾಯಂ ಅನ್ನೋ ಹಾಗೆ ಆಗ್ಬಿಟ್ಟಿದೆ. ಅಲ್ಲಿ ಭುಟ್ಟೋನಿಂದ ಪ್ರಾರಂಭವಾಗಿ ಮುಷರಫ್, ಇಮ್ರಾನ್ ಖಾನ್ ಇವ್ರುಗಳ ತನಕ ಎಲ್ಲರದ್ದು ಕೂಡ ಕೇವಲ ದುರಂತ ಕಥೆಗಳೇ. ಇವತ್ತಿಗೂ ಕೂಡ ಪಾಕಿಸ್ತಾನದಲ್ಲಿ ವ್ಯವಸ್ಥಿತವಾದಂತಹ ಶಿಸ್ತುಬದ್ಧ ರಾಜಕಾರಣ ನಡೆದಿರುವಂತಹ ಇತಿಹಾಸನೇ ಇಲ್ಲ. ಅದ್ಭುತ ಆಡಳಿತವನ್ನು ನಡೆಸಿದಂತಹ ಒಬ್ಬನೇ ಒಬ್ಬ ಪ್ರಧಾನಿಯಾಗ್ಲಿ ಅಧ್ಯಕ್ಷನಾಗ್ಲಿ ನಿಮಗೆ ಪಾಕಿಸ್ತಾನದಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ. ಈ ರೀತಿಯಾಗಿ ಆಂತರಿಕ ಮಟ್ಟದಲ್ಲಿ ಸದಾ ಬಿಕ್ಕಟ್ಟನ್ನು ಎದುರಿಸುವಂತಹ ಪಾಕಿಸ್ತಾನ ಇವನ್ ವಿಶ್ವ ಮಟ್ಟದಲ್ಲೂ ಕೂಡ ಎಲ್ಲರ ಪಾಲಿನ ವಿಲನ್ ಆಗಿ ಗುರುತಿಸ್ಕೊಂಡಿದೆ. ಎಲ್ಲರ ಕಣ್ಣಲ್ಲೂ ಕೂಡ ಪಾಕಿಸ್ತಾನ ಅಂತ ಹೇಳಿದ್ರೆ ಅದು ಭಿಕ್ಷುಕ ದೇಶ. ಬಹುಶಃ ಚೈನಾ ಒಂದು ಬಿಟ್ರೆ ಮುಸಲ್ಮಾನರದ್ದೇ ಆಗಿರುವಂತಹ ಅರೇಬಿಕ್ ದೇಶಗಳಾಗಿರ್ಬೋದು, ಮಿಡಲ್ ಈಸ್ಟ್ ದೇಶಗಳಾಗಿರ್ಬೋದು, ಎಲ್ಲರೂ ಕೂಡ ಪಾಕಿಸ್ತಾನವನ್ನ ಹತ್ರ ಕೂಡ ಬಿಟ್ಕೊಳ್ಳೋದಿಲ್ಲ. ಯಾವಾಗ ವಿಶ್ವಸಂಸ್ಥೆ ಮತ್ತು ಇಡೀ ಜಗತ್ತು ಈ ಪಾಕಿಸ್ತಾನವನ್ನ ಬಹಿಷ್ಕಾರ ಹಾಕುತ್ತೋ ಗೊತ್ತಿಲ್ಲ. ಬಟ್ ಅಂತಹ ಒಂದು ಆತಂಕದಲ್ಲಿ ಇವತ್ತು ಪಾಕಿಸ್ತಾನ ಇರೋದು ಮಾತ್ರ 100ಕ್ಕೆ 100ರಷ್ಟು ಸತ್ಯ. ಇಂತಹ ದಿ ಗ್ರೇಟ್ ಅಧರ್ಮಿ ಪಾಕಿಸ್ತಾನದಲ್ಲಿ ಈಗ ಧರ್ಮ ಯುದ್ಧ ಜೋರಾಗಿದೆ. ಅಧರ್ಮಿ ದೇಶದಲ್ಲಿ ಧರ್ಮ ಯುದ್ಧನ, ಹೀಗಂತ ನಿಮಗೆ ಆಶ್ಚರ್ಯ ಆಗಬಹುದು ಅಲ್ವಾ? ಎಸ್, ಇಲ್ಲಿ ಈಗ ಶುರು ಆಗಿರುವಂಥದ್ದು ಒಂದು ಶಿಯಾ ಮತ್ತು ಸುನ್ನಿ ಇವುಗಳ ನಡುವೆ ಯುದ್ಧ. ಸೊ ದಾಯಾದಿಗಳ ನಡುವೆ ಈಗ ಬಹುದೊಡ್ಡ ಸಂಘರ್ಷ ಶುರುವಾಗಿದೆ. ಅಂಡ್ ಇದು ಪಾಕಿಸ್ತಾನವನ್ನ ಅಪಾಯದ ಅಂಚಿಗೆ ತಂದು ನಿಲ್ಲಿಸಿದೆ. ಇಮ್ರಾನ್ ಖಾನ್ ಬಂಧನದ ನಂತರ ಪಾಕಿಸ್ತಾನದಲ್ಲಿ ಅರಾಜಕತೆ ಸೃಷ್ಟಿಯಾಗಿ ಹೆಜ್ಜೆ ಹೆಜ್ಜೆಗೂ ಬೆಂಕಿ, ಪ್ರತಿಭಟನೆ, ಕಲ್ಲು ತೂರಾಟ ಇವೆಲ್ಲವೂ ಕೂಡ ನಡೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಅಂಡ್ ಅದು ಇವತ್ತಿಗೂ ಕೂಡ ನಿಂತಿಲ್ಲ. ಇದರ ನಡುವೆ ಈಗ ಶಿಯಾ ವರ್ಸಸ್ ಸುನ್ನಿ ವಾರ್ ಕೂಡ ಪ್ರಾರಂಭ ಆಗಿದೆ. ವೀಕ್ಷಕರೇ, ಈ ಸಂಘರ್ಷವನ್ನ ಯಾವುದೋ 2 ಪಂಗಡಗಳ ನಡುವೆ ನಡೀತಾ ಇರುವಂತಹ ಒಂದು ಚಿಕ್ಕ ಜಗಳ ಅಂತ ಇಗ್ನೋರ್ ಮಾಡೋದಕ್ಕಂತೂ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಮುಸಲ್ಮಾನರಲ್ಲಿ ಶಿಯಾ ಅದೇ ರೀತಿ ಸುನ್ನಿ ಇದು ಅತ್ಯಂತ ದೊಡ್ಡ ಪಂಗಡಗಳು. ಜಗತ್ತಿನಾದ್ಯಂತ ಶಿಯಾ ಮತ್ತು ಸುನ್ನಿಗಳ ಸಂಖ್ಯೆ ಆಲ್ಮೋಸ್ಟ್ ಸೇಮ್ ಟು ಸೇಮ್ ಇದೆ ಅಂತ ಹೇಳಲಾಗುತ್ತೆ. 2 ಪಂಗಡದವರು ಜಗತ್ತಿನ ತುಂಬಾ ಇದ್ದಾರೆ. ಜಗತ್ತಿನ ಎಲ್ಲಾ ಮುಸ್ಲಿಂ ದೇಶಗಳಲ್ಲೂ ಕೂಡ ಶಿಯಾ ಗುಂಪಿನವರು ಇದ್ದಾರೆ, ಈವನ್ ಸುನ್ನಿಗಳು ಇದ್ದಾರೆ. ಹೀಗಾಗಿ ಪಾಕಿಸ್ತಾನದಲ್ಲಿ ಪ್ರಾರಂಭ ಆಗಿರುವಂತಹ ಈ ಸಂಘರ್ಷದ ಪರಿಣಾಮ ಜಗತ್ತಿನ ಬೇರೆ ಬೇರೆ ಕಡೆಗೆ ವ್ಯಾಪಿಸುವಂತಹ ಸಾಧ್ಯತೆ ಇದೆ. ಸೊ ಬೇರೆ ಮುಸ್ಲಿಂ ಕಂಟ್ರಿಗಳಲ್ಲೂ ಕೂಡ ಶಿಯಾ ಸುನ್ನಿ ವಾರ್ ಪ್ರಾರಂಭ ಆದ್ರೂ ಯಾವುದೇ ಆಶ್ಚರ್ಯ ಇಲ್ಲ. ಹಾಗಾದ್ರೆ ಏನಿದು ಶಿಯಾ ಸುನ್ನಿ ಯುದ್ಧ ಅಂದ್ರೆ? ಯಾಕೆ ಈ ಯುದ್ಧ ಯಾಕೆ ಶುರುವಾಗಿದೆ? ಅಂಡ್ ಎಲ್ಲಿ ಶುರುವಾಯ್ತಿದು? ಏನು ಎತ್ತ? ಇವೆಲ್ಲವನ್ನ ಕೂಡ ಬಹಳ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಬಟ್ ಈ ಪೂರ್ತಿ ಕಾರ್ಯಕ್ರಮವನ್ನ ದಯವಿಟ್ಟು ಮಿಸ್ ಮಾಡದೆ ಕೊನೆ ತನಕ ನೋಡಿ. ವೀಕ್ಷಕರೇ, ಇಸ್ಲಾಮಿನ ಅಂತಿಮ ಪ್ರವಾದಿ
ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ನಂತರ ಯಾರು, ಅವರ ಉತ್ತರಾಧಿಕಾರಿ ಯಾರು? ಸೊ ಈ ಪ್ರಶ್ನೆಯಿಂದ ಈ ವಿವಾದ ಜನ್ಮವನ್ನ ತಾಳುತ್ತೆ. ಪಾಕಿಸ್ತಾನದಲ್ಲಿರುವಂತಹ ಸುನ್ನಿ ಸಮುದಾಯದ ಮಂದಿ ಎಲ್ಲ ಅಧಿಕಾರಗಳು ಕೂಡ ತಮ್ಮಲ್ಲೇ ಇರಬೇಕು ಅಂತ ಬಯಸ್ತಾರೆ. ಅವರು ಶಿಯಾ ಸಮುದಾಯದವರನ್ನ ಹತ್ತಿರ ಸೇರಿಸೋದಕ್ಕೂ ಕೂಡ ತಯಾರಿಲ್ಲ. ಅಂಡ್ ಇದರಿಂದ ಶುರುವಾದಂತಹ ಸಂಘರ್ಷ ಯಾವಾಗ ಕೊನೆ ಆಗುತ್ತೆ ಅನ್ನುವಂತಹ ಕ್ಲಾರಿಟಿನೇ ಇಲ್ಲದೆ ದಿನೇ ದಿನೇ ದೊಡ್ಡದಾಗ್ತಾನೆ ಹೋಗ್ತಾ ಇದೆ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ನಡುವೆ ಇರುವಂತಹ ಆ ಗಡಿ ಭಾಗದಲ್ಲಿ ಖೈಬರ್ ಪಖ್ತೂನ್ಖ್ವಾ ಅನ್ನುವಂಥ ಒಂದು ಸಣ್ಣ ಜಿಲ್ಲೆ ಇದೆ. ಇದು ಸದ್ಯಕ್ಕೆ ಶಿಯಾ ಸುನ್ನಿ ಯುದ್ಧ ನಡೀತಾ ಇರುವಂತಹ ರಣರಂಗ ಅಂತಾನೆ ಹೇಳಬಹುದು. ಈ ಸಂಘರ್ಷಕ್ಕೆ ಕಾರಣ ಏನು? 80ರ ದಶಕದಲ್ಲಿ ಪಾಕ್ ಸೇನಾ ಅಧಿಕಾರಿಯಾಗಿದ್ದಂತಹ ಮಾಜಿ ಅಧ್ಯಕ್ಷ ಜಿಯಾ ಉಲ್ ಹಕ್ ಈತನೇ ಇದಕ್ಕೆ ಮೂಲ ಕಾರಣ. ಸೆಕೆಂಡ್ ವರ್ಲ್ಡ್ ವಾರ್ ನಂತರ ರಷ್ಯಾದ ಯುದ್ಧ ಪಡೆಗಳು ಅಫ್ಘಾನಿಸ್ತಾನದಲ್ಲಿ ನೆಲೆ ನಿಲ್ಲುತ್ತವೆ. ಸೊ ಆ ಟೈಮಲ್ಲಿ ರಷ್ಯಾದ ಎದುರಾಳಿ ಅಮೆರಿಕಾಗೆ ಪಾಕಿಸ್ತಾನ ತನ್ನ ಬೆಂಬಲವನ್ನು ಸೂಚಿಸುತ್ತೆ. ಪರೋಕ್ಷವಾಗಿ ಇದು ಅಫ್ಘಾನಿಸ್ತಾನ ವರ್ಸಸ್ ಪಾಕಿಸ್ತಾನ ಸಂಘರ್ಷ ಆಗಿ ಬದಲಾಗಿ ಬಿಡುತ್ತೆ. ಸೊ ಮಿಲಿಟರಿ ಅಧ್ಯಕ್ಷ ಜಿಯಾ ಉಲ್ ಹಕ್ ಆ ಸಮಯದಲ್ಲಿ ಅಫ್ಘಾನಿಸ್ತಾನದ ನಿರಾಶ್ರಿತರನ್ನ ಖೈಬರ್ ಪಖ್ತೂನ್ಖ್ವಾದಲ್ಲಿ ತಂದು ಬಿಟ್ಬಿಡ್ತಾನೆ. ಅಲ್ಲೇ ಅವರಿಗೆ ಆಶ್ರಯವನ್ನು ಕೊಟ್ಟು ಮದ್ರಸವನ್ನು ಓಪನ್ ಮಾಡಿಸಿ ಅವರ ಪರ್ಮನೆಂಟ್ ತಾಣವಾಗಿ ಅದನ್ನು ಬದಲಾಯಿಸ್ಬಿಡ್ತಾನೆ. ಹಾಗೆ ಬಂದಂತಹ ಎಲ್ಲಾ ನಿರಾಶ್ರಿತರು ಕೂಡ ಶಿಯಾ ಸಮುದಾಯದವರು ಆಗಿರ್ತಾರೆ. ಅಂಡ್ ಅದನ್ನು ನಾವಿಲ್ಲಿ ಮುಖ್ಯವಾಗಿ ಗಮನಿಸಲೇಬೇಕು. ಅಂಡ್ ಇವರಿಗೆ ಜಿಯಾ ಉಲ್ ಹಕ್ ಆಶ್ರಯವನ್ನು ಕೊಟ್ಟಿದ್ಯಾಕೆ? ಹಾಗಾದ್ರೆ ರಷ್ಯಾ ಪಡೆಗಳ ವಿರುದ್ಧ ಗೆರಿಲ್ಲಾ ವಾರ್ ಅನ್ನು ನಡೆಸೋದಕ್ಕೆ. ಆ ತಯಾರಿಯನ್ನು ಕೂಡ ಜಿಯಾ ಉಲ್ ಹಕ್ ಶಿಯಾ ನಿರಾಶ್ರಿತರಿಗೆ ನೀಡಿರ್ತಾನೆ. ಅಂಡ್ ಆ ನಂತರ ಕಾಶ್ಮೀರದಲ್ಲೂ ಕೂಡ ಇವರನ್ನ ಅದೇ ರೀತಿ ಬಳಸುವಂತಹ ಯೋಜನೆಯನ್ನು ಕೂಡ ಈ ಖದೀಮ ರೂಪಿಸಿರ್ತಾನೆ. ಇಂತಹ ಇತಿಹಾಸ ಇರುವಂತಹ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದಲ್ಲಿ ಬರ್ಬರ್ತಾ ಶಿಯಾ ಸಂಖ್ಯೆ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸುನ್ನಿಗಳ ಪ್ರಾಬಲ್ಯ ಏನಿದೆ ಅದು ಹೆಚ್ಚಾಗ್ತಾ ಹೋಗುತ್ತೆ. ಆಗ ನೋಡಿ ಇಲ್ಲಿ ಶುರುವಾಗುತ್ತೆ ಶಿಯಾ ಸುನ್ನಿ ಸಂಘರ್ಷ. ಈ ದೀರ್ಘಕಾಲದ ಸಂಘರ್ಷ ಈಗ ಪಾಕಿಸ್ತಾನದ ಉದ್ದಗಲಕ್ಕೂ ಕೂಡ ವ್ಯಾಪಿಸಿ ಆಂತರಿಕ ಯುದ್ಧದ ಭೀತಿಯನ್ನ ಒಡ್ಡುತ್ತಾ ಇದೆ. ಕಳೆದ 3 ದಿನಗಳಿಂದ ಪಾಕಿಸ್ತಾನದಲ್ಲಿ ಇನ್ನೊಂದು ಸಂಘರ್ಷ ದೊಡ್ಡ ಬೆಂಕಿಯನ್ನು ಹೊತ್ತಿಸಿ ಪಾಕಿಸ್ತಾನವನ್ನು ಉರಿಸ್ತಾ ಇದೆ. ಏನು? ಪಾಕಿಸ್ತಾನ ತಹರೀಕೆ ಇನ್ಸಾಫ್ PTI. ಸೊ ಈ ಪಕ್ಷ ತನ್ನ ನಾಯಕ ಇಮ್ರಾನ್ ಖಾನ್ ಅನ್ನ ಜೈಲಿಂದ ಬಿಡುಗಡೆ ಮಾಡಲೇಬೇಕು ಅಂತ ಇಡೀ ಪಾಕಿಸ್ತಾನದಲ್ಲಿ ದೊಡ್ಡ ಹೋರಾಟವನ್ನು ನಡೆಸ್ತಾ ಇದೆ. ಇಮ್ರಾನ್ ಖಾನ್ ಪತ್ನಿ ಬುಷ್ರಾ ಬೀಬಿ ಪೇಶಾವರದಿಂದ ಇಸ್ಲಾಮಾಬಾದ್ ತನಕ ದೊಡ್ಡ ರ್ಯಾಲಿ ಕೂಡ ಮಾಡ್ತಾ ಇದ್ದಾಳೆ. ಪಾಕ್ ಸರ್ಕಾರ ಅದೇನೇ ಹರಸಾಹಸವನ್ನ ಮಾಡಿ ಕಂಟೈನರ್ ಅನ್ನ ಅಡ್ಡ ಇಟ್ಟು ಇಡೀ ಹೈವೇಯನ್ನ ಬಂದ್ ಮಾಡಿದ್ರು ಕೂಡ ಯಾವ ಉಪಯೋಗ ಕೂಡ ಆಗಲಿಲ್ಲ. ಸಾವಿರ ಗಟ್ಟಲೆ ಪ್ರೊಟೆಸ್ಟರ್ಸ್ ಎಲ್ಲಾ ತಡೆಗೋಡೆಯನ್ನು ಬೀಳಿಸಿ ಮುನ್ನುಗ್ತಾನೆ ಇದ್ದಾರೆ. ಇಸ್ಲಾಮಾಬಾದ್ ಈಗ ಅಕ್ಷರಶಃ ಸ್ತಬ್ಧ ಆಗಿದೆ ಅಂತ ಹೇಳಬಹುದು. ಇಮ್ರಾನ್ ಖಾನ್ ಜೈಲಿಂದಲೇ ನೀಡಿರುವಂತಹ ಒಂದೇ ಒಂದು ಕರೆಗೆ ಇಡೀ ಪಾಕಿಸ್ತಾನವೇ ಬೆಂಕಿ ಹೊತ್ತಿ ಉರಿತಾ ಇದೆ. ಇದರ ಮಧ್ಯ ಈಗ ಶಿಯಾ ಸುನ್ನಿ ಸಂಘರ್ಷ ಜಗತ್ತಿನ ಎಲ್ಲಾ ಮುಸ್ಲಿಂ ಕಂಟ್ರಿಗಳಲ್ಲೂ ಕೂಡ ಭಯವನ್ನು ಹುಟ್ಟಿಸ್ತಾ ಇದೆ. ಯಾಕೆ? ನಮ್ಮಲ್ಲೂ ಕೂಡ ಶಿಯಾ ಸುನ್ನಿಗಳ ಮಧ್ಯ ವಾರ್ ಸ್ಟಾರ್ಟ್ ಆಗೋದಕ್ಕೆ ಈ ಪಾಕಿಸ್ತಾನದ ಶಿಯಾ ಸುನ್ನಿ ಯುದ್ಧ ಕಾರಣ ಆಗುತ್ತಾ ಅಂತ. ಪಾಕಿಸ್ತಾನದಲ್ಲಿ ಈಗ ಒಟ್ಟು 24.5 ಕೋಟಿ ಜನಸಂಖ್ಯೆ ಇದ್ರೆ ಅದರಲ್ಲಿ 96% ಕೇವಲ ಮುಸಲ್ಮಾನರೇ ಇರುವಂಥದ್ದು. ಆ ಮುಸಲ್ಮಾನರಲ್ಲಿ 80% ಸುನ್ನಿ ಸಮುದಾಯ ಇದ್ರೆ 12% ಶಿಯಾ ಮುಸ್ಲಿಮರು ಇದ್ದಾರೆ. ಅಂಡ್ ಇವರಿಬ್ಬರನ್ನ ಬಿಟ್ಟು ಇನ್ನೊಂದು ಸಮುದಾಯ ಕೂಡ ಇದೆ. ಯಾವುದು? ಅಹಮದಿಯಾ. ಅಂಡ್ ಅವರ ಸಂಖ್ಯೆ ಸುಮಾರು 45 ಲಕ್ಷ ಮಾತ್ರ ಇರುವಂಥದ್ದು. ಸೊ ಈ ಶಿಯಾ ಮತ್ತು ಸುನ್ನಿಗಳ ನಡುವೆ ಅಹಮದಿಯರಿಗೆ ನೆಲೆಯೇ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇಬ್ಬರ ಹೊಡೆದಾಟದಲ್ಲಿ ನಾವೆಲ್ಲಿ ನಶಿಸಿ ಹೋಗ್ತೀವೋ ಅನ್ನುವಂತಹ ಭಯದಲ್ಲಿ ಅಹಮದಿಯರು ದಿನವನ್ನು ಕಳೀತಾ ಇದ್ದಾರೆ. ನೀವೇ ಒಂದು ಬಾರಿ ಯೋಚನೆ ಮಾಡಿ, ಅಹಮದಿಯರೇ ಈ ರೀತಿ ಆತಂಕದಲ್ಲಿದ್ದಾರೆ ಅಂತ ಹೇಳಿದ್ರೆ ಇನ್ನು ಅಲ್ಲಿರುವಂತಹ ಹಿಂದೂಗಳು ಅದು ಎಷ್ಟು ಆತಂಕದಲ್ಲಿ ಜೀವನವನ್ನು ಕಳೀತಾ ಇರಬಹುದು. ಹೌದಲ್ವೋ?
ಒಟ್ಟಾರೆಯಾಗಿ ನೋಡಿದ್ರೆ ಪಾಕಿಸ್ತಾನದಲ್ಲಿ ಶಿಯಾ ಸಮುದಾಯವನ್ನ ಪೂರ್ತಿಯಾಗಿ ಹೊಡೆದು ಹಾಕೋದಕ್ಕೆ ಸುನ್ನಿ ಸಮುದಾಯ ಸಿದ್ಧವಾಗಿರೋ ಥರ ಮೇಲ್ನೋಟಕ್ಕಂತೂ ಕಾಣಿಸ್ತಾ ಇದೆ. ಒಂದು ವೇಳೆ ಹಾಗೇನಾದ್ರೂ ಆದರೆ ಜಗತ್ತಿನಾದ್ಯಂತ ಶಿಯಾಗಳು ಸುನ್ನಿಗಳ ವಿರುದ್ಧ ಯುದ್ಧವನ್ನು ಸಾರುವಂತಹ ಸಾಧ್ಯತೆ ಅಂತೂ ಇದೆ. ಇದು ಯಾವ ಅಪಾಯಕಾರಿ ಹಂತ ಬೇಕಾದರೂ ತಲುಪಬಹುದು. ಪಾಕಿಸ್ತಾನದಂತಹ ದುಷ್ಟ ರಾಷ್ಟ್ರ ಜಗತ್ತಿಗೆ ಯಾವ ಯಾವ ರೀತಿಯಲ್ಲಿ ಅಪಾಯವನ್ನು ತರ್ತಾ ಇದೆ ಅನ್ನುವಂಥದ್ದಕ್ಕೆ ಇದೊಂದು ಚಿಕ್ಕ ಸಾಕ್ಷಿ ಅಷ್ಟೇ. ತಾನು ಸುಡೋದ್ರ ಜೊತೆಗೆ ಸುತ್ತ ಇರುವಂತಹ ಜಗತ್ತನ್ನು ಕೂಡ ಸುಡೋದಕ್ಕೆ ಈ ಪಾಪಿ ಪಾಕಿಸ್ತಾನ ಈಗ ಹೊರಟು ನಿಂತಿದೆ. ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ನೋಡೋಣ. ನೀವೇನಂತೀರಿ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.